ಏನು ಚೆನ್ನಾಗಿದೆ ಗುರು ರೋಡ್ ಇದು. ಇಲ್ಲಿಂದ ಹೇರ್ ಪಿನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೋಸ್ಕರನೇ ಮೇಯ್ನ್ ಬಂದಿದ್ದು ಅಷ್ಟು ದೂರದಿಂದ. ಗುರು ಹಿಲ್ ಸ್ಟೇಷನಲ್ಲೂ ಜಾಮ್ ಆಗ್ಬಿಟ್ರೆ ಹೆಂಗೆ ಗುರು? ನಾವು ಸಿಟಿಲಿ ಟ್ರಾಫಿಕ್ ತಪ್ಸೋಕೆ ಇಲ್ಲಿ ಬಂದರೆ ಇಲ್ಲಿ ನೀವು ಇಲ್ಲೂ ಟ್ರಾಫಿಕ್ ಮಾಡಿಬಿಟ್ರೆ ಹೆಂಗೆ? ಒಂದು ಸಲ ಗೊತ್ತಾಗ್ಬಿಟ್ರೆ ಗಾಡಿ ಹಂಗೆ ಹೆಂಗೆ ಆಡಿಸ್ಬೋದು ಗೊತ್ತಾ? ಕ್ರೇಜಿಯಾಗಿದೆ ಎಕ್ಸ್ಪಲ್ಸು. ಯಾವುದೋ ಆಫ್ ರೋಡ್ ಟ್ರ್ಯಾಕ್ ಹುಡುಕ್ಬಿಡೋರೆ. ಈ ಎಕ್ಸ್ಪಲ್ಸ್ ಅವ್ರನ್ನೆಲ್ಲ ಕರ್ಕೊಂಡ್ಬಿಟ್ರೆ ನೋಡ್ರಿ ಇದೊಂದು ಅಡ್ವಾಂಟೇಜು. ಎಲ್ಲ ಅಂದರೆ ಅಲ್ಲಿ ನುಗ್ಗಿಸ್ಬಿಡ್ತಾರೆ ಗಾಡಿನ. ಸೊ ಗೈಸ್ ಬನ್ನಿ ಇವಾಗ ಟ್ರಯಂಫ್ ಓಡ್ಸೋಣ. ಕ್ರೂಸಿಂಗಿಗೆ ಮಾತ್ರ ಹೇಳಿ ಮಾಡಿಸಿದ ಗಾಡಿ ಇದು. ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಲಾಂಗ್ ರೈಡ್ಸ್ ಏನಾದರೂ ಹೋಗಬೇಕು ಅಂದರೆ ಸಕ್ಕದಾಗಿರುತ್ತೆ ಇದರಲ್ಲಿ. ಸೊ ಲೆಟ್ಸ್ ಗೋ. ತುಂಬ ಜನ ಬಂದಿದ್ದಾರೆ ಗೈಸ್. ಇಷ್ಟೊಂದು ಜನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಚೆನ್ನಾಗಿದೆ ಇದು ವ್ಯೂ. ಎಲ್ಲಿ ನಿಲ್ಲಿಸ್ಬಿಟ್ಟು ತಗೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಕಡೆ ವ್ಯೂ ಚೆನ್ನಾಗಿದೆ. ಸೊ ಎಕ್ಸ್ಪಲ್ಸ್ ಹೋಗ್ಬಿಟ್ಟಿದೆ. ಸೊ ನಿಲ್ಸೋಕ್ಕಾಗಲ್ಲ ಗೈಸ್. ಸೀರಿಯಸ್ಲಿ ಕತ್ತೆಲ್ಲ ನೋವ್ತಿದೆ ನನಗೆ. ಫಸ್ಟ್ ಟೈಮು ಹೆಲ್ಮೆಟ್ ಭಾರ ಅನ್ನಿಸ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. ಮತ್ತು ಇನ್ನೊಂದು ರಾತ್ರಿ ನಾನು ಜಾಸ್ತಿ ಫೋನ್ ನೋಡ್ಕೊಂಡು 1 ಗಂಟೆ ಮಲಗಿದ್ದು ನಾನು. ಮೋಸ್ಟ್ಲಿ ಅದರಿಂದನೋ ಏನೋ ಗೊತ್ತಿಲ್ಲ ಗೈಸ್. ಇಲ್ಲಿಂದ ಸ್ಟಾರ್ಟ್ ಆ್ಯಕ್ಚುಲಿ. ಲೇಕ್ ಗೈಸ್ ಲೇಕ್ ಇಲ್ಲ, ಇದು ಬೇರೆ ಲೇಕ್. ಇದು ನಾರ್ಮಲ್ ಲೇಕ್ ಇದು. ಆಲ್ರೆಡಿ ಲೇಟ್ ಆಗಿದೆ. ಬರ್ಬೇಕಾರೆ ನಿಂತ್ಕೊಳ್ಳೋಣ ಬೇಕಂದರೆ. ಎಲ್ಲ ಅಂದರೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಇಳಿಸ್ತಾರೆ ಹೋಗು ಬೈಕ್ಗಳನ್ನಂತೂ. ಏನು ಚೆನ್ನಾಗಿದೆ ಗುರು ರೋಡ್ ಇದು. ಸೊ ಗೈಸ್ ವಿ ಆರ್ ಎಂಟರಿಂಗ್ ದಿ ದೇವರಾಯನದುರ್ಗ ಹಿಲ್ಸ್. ಸೊ ಇಲ್ಲಿಂದ ಹೇರ್ ಪಿನ್ಸ್ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿಂದ ಚೆನ್ನಾಗಿದೆ ರೋಡು. ಸೊ ಇದಕ್ಕೋಸ್ಕರನೇ ಮೇಯ್ನ್ ಬಂದಿದ್ದು ಅಷ್ಟು ದೂರದಿಂದ. ಇಲ್ಲಿಂದ ರೋಡ್ ಚೆನ್ನಾಗಿದೆ ನೋಡಿ. ಲೆಟ್ಸ್ ಕ್ರೂಸ್, ಲೆಟ್ಸ್ ನಾಟ್ ಸ್ಪೀಡ್. ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗೋಣ. ಎಲ್ಲೋ ಲೈನಿಂದ ಹೊರಗಡೆ ಹೋಗಬಾರ್ದು. ಓಕೆ ನಾವು ಐ ಗೆಟ್ ಇಟ್. ಇವಾಗ ಗೊತ್ತಾಗ್ತಿದೆ. ಒಂದು ಐಡಿಯಾ ಬರಬೇಕು ಅಷ್ಟೇ ಗುರು. ನೀವು ಪಾರ್ಕ್ ಮಾಡಿಬಿಟ್ಟು ಹೋಗ್ಬಿಡೋರು ಆ ಗಾಡಿಗಳನ್ನ. ಇಲ್ಲೆಲ್ಲ ಕಾರ್ ಗಾಡಿಯವರು. ಗುರು ಹಿಲ್ ಸ್ಟೇಷನಲ್ಲೂ ಜಾಮ್ ಆಗ್ಬಿಟ್ರೆ ಹೆಂಗೆ ಗುರು? ನಾವು ಸಿಟಿಲಿ ಟ್ರಾಫಿಕ್ ತಪ್ಸೋಕೆ ಇಲ್ಲಿ ಬಂದರೆ ಇಲ್ಲಿ ನೀವು ಇಲ್ಲೂ ಟ್ರಾಫಿಕ್ ಮಾಡಿಬಿಟ್ರೆ ಹೆಂಗೆ? ನಂದಿ ಹಿಲ್ಸಲ್ಲಿ ಹಿಂಗಾಗುತ್ತೆ ಅಂತಲೇ ನಾವು ಡಿ ಹಿಲ್ಸಿಗೆ ಬಂದರೆ ಡಿ ಹಿಲ್ಸಲ್ಲೂ ಇದೇ ಪ್ರಾಬ್ಲಮ್ಮು. ಸೀರಿಯಸ್ ಆಗಿ ಇಷ್ಟೊಂದು ಜನ ಬರ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ಡಿ ಹಿಲ್ಸ್ಗೆ ಇವತ್ತು.
ಹತ್ರ ಇದೆ. ಸೊ ಗೈಸ್ ಇವಾಗ ಟೈಮ್ ಬಂದುಬಿಟ್ಟು 7:30. ಸೊ ನಾವು 7:30ಗೆ ನಾವು ಪ್ಲ್ಯಾನ್ ಮಾಡಿದ್ವಿ. 7:30ಗೆ ತಾನೇ ನಾವು ಪ್ಲ್ಯಾನ್ ಮಾಡಿದ್ದೀವಿ ರೀಚ್ ಆಗೋಣ ಅಂತ. ಕರೆಕ್ಟಾಗಿ ಬಂದಿದ್ದೀವಲ್ಲ. ತುಂಬ ಜನ ಇದ್ದಾರೆ. ಎಲ್ಲ ನಂದಿ ಹಿಲ್ಸಿಂದ ಇಲ್ಲಿಗೆ ಶಿಫ್ಟ್ ಆಗ್ಬಿಟ್ಟಿದ್ರಂಗೆ ಅವ್ರೆ. ಸೊ ಗೈಸ್ ಇವಾಗ ಇಲ್ಲಿ ಡಿ ಡಿ ಹಿಲ್ಸ್ ಹತ್ರ ಸ್ವಲ್ಪ ಚಿಲ್ ಮಾಡಿಕೊಂಡು, ಸೊ ಇವಾಗ ನಾವು ಮೈದಳ ಕೆರೆ ಇದೆ ಇಲ್ಲಿ ನಿಯರ್ ಬೈ, ಸೊ ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಅದಕ್ಕಿಂತ ಮುಂಚೆ ಆದರೆ ಯಾವ್ದಾನ ಹೋಟೆಲ್ ಏನೋ ಸಿಕ್ಕಿದ್ರೆ ಟಿಫನ್ ಮಾಡ್ಕೊಂಬಿಡೋಣ, ಹೊಟ್ಟೆ ಹಸಿತಾ ಇದೆ. ಸೊ ಟಿಫನ್ ಆದರೆ ಟಿಫನ್ ಮಾಡಿಕೊಂಡು ಆಮೇಲೆ ಲೇಕ್ ಸೈಡ್ ಹೋಗೋಣ. ಇವಾಗ ಟೈಮ್ ಬಂದುಬಿಟ್ಟು ಇಟ್ಸ್ 9:34, 9:30 ಆಗಿದೆ. ನೋಡೋಣ, ಆದರೆ ನಾಷ್ಟ ಮಾಡೋಣ, ಇಲ್ಲಾಂದರೆ ಮೈದಳ ಕೆರೆ ಹತ್ರ ಹೋದರೆ ಸೊ ಅಲ್ಲೇ ಹೋಗೋ ರೂಟಲ್ಲಿ ಸಿಕ್ಕಿದ್ರೆ ನಾಷ್ಟ ಮಾಡ್ಕೊಂಡು ಹೋಗ್ಬಿಡೋಣ. ಇಲ್ಲ ಅಂದರೆ ಅದು ಲೇಕ್ ನೋಡಿಕೊಂಡು ಲೇಕ್ ಮುಗಿಸ್ಕೊಂಡು ಆಮೇಲೆ ನಾಷ್ಟ ಮಾಡ್ಕೊಂಡು ಆಮೇಲೆ ಮನೆ ಕಡೆ ಹೊರಡೋಣ ಅಂತ ಇವಾಗ ಸದ್ಯಕ್ಕೆ ಪ್ಲ್ಯಾನ್ ಇರೋದು. ಬನ್ನಿ ನೋಡೋಣ ಏನಾಗುತ್ತೆ. ನಾನು ಇಷ್ಟೊಂದು ಕ್ರೌಡ್ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗೈಸ್. ನಾನು ನಂದಿ ಹಿಲ್ಸ್ ಥರ ಎಲ್ಲ ಕ್ರೌಡ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ತುಂಬ ಕ್ರೌಡ್ ಇದೆ. ಇದ್ಯಾವುದಿದು? ಕೇಳಿಸುತ್ತೆ. ಎಲ್ಲಿ ಇನ್ನೂ ಬಂದಿಲ್ಲ ಅವರು, ಬಂದರು ಅನಿಸುತ್ತೆ. ಬಾ, ನಾನು ಇನ್ನೂ ಬಗ್ಸೋಣ ಅಂತ ಕಾಲ್ಗೆ ಟಚ್ ಆಗ್ಬಿಟ್ರೆ ಅಂತ ಭಯ ನನಗೆ. ನಾನು ಸುಮ್ಮನೆ ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ. ಇದರಲ್ಲಿ ಆರಾಮಾಗಿ ಕಾರ್ನರಿಂಗ್ ಮಾಡ್ಬೋದು ಈ ಗಾಡೀಲಿ. ಮ್ಯಾಪ್ ಹಾಕಿದ್ದೀನಿ, ನೋಡ್ಕೊಂಬ. ಸೊ ಗೈಸ್ ಬನ್ನಿ ಎಕ್ಸ್ಪಲ್ಸಿಗೆ ಶಿಫ್ಟ್ ಆಗೋಣ. ತುಂಬ ಸ್ಮೂತ್ ಆಗಿದೆ ಗೈಸ್ ಈ ಗಾಡಿ. ಮಂದಾರಗಿರಿ ಅಲ್ಲ, ಮೈದಳ ಕೆರೆ ಅಂತ. ನನ್ನ ಗಾಡಿಗಿಂತ ಲೈಟ್ ವೆಯ್ಟ್ ಆಗೇ ಇದೆ ಅನಿಸುತ್ತಿದ್ದು. ಇನ್ನು ಮುಂದೆ ಅಲ್ಲಿ ಒಂದು ಸಲ ಗೊತ್ತಾಗ್ಬಿಟ್ರೆ ಗಾಡಿ ಹೆಂಗೆ ಆಡಿಸ್ಬೋದು ಗೊತ್ತಾ. ಕ್ರೇಜಿಯಾಗಿದೆ ಎಕ್ಸ್ಪಲ್ಸು ಓಡಿಸೋದಕ್ಕೆ. ಇದಕ್ಕೆಲ್ಲ ಗುಂಡಿ ಪಂಡಿ ಎಲ್ಲ ಏನು ತಲೆನೇ ಕೆಡಿಸ್ಕೊಳ್ಳಲ್ಲ. ನಾನು ಆಲ್ರೆಡಿ ಹೇಳಿದ್ನಲ್ಲ ಆವಾಗಲೇ, ನುಗ್ಗು ಮಗ ತಲೆನೇ ಕೆಡಿಸ್ಕೊಂಬಿಡ, ಹೊಡಿ ಏನುತ್ತೆ ಗಾಡಿ, ಅಷ್ಟು ಕಾನ್ಫಿಡೆನ್ಸ್ ಕೊಡುತ್ತೆ. ಲೈನಪ್ ನನ್ನ ಕಾಲು ನನ್ನ ಹಿಂಗೆ ಹೋಗ್ತಿದೆ. ಯಾರು ಇದರಲ್ಲಿ ಇನ್ನೂ ಕಾನ್ಫಿಡೆನ್ಸ್ ಸಿಗುತ್ತಲ್ಲ ಲೀನ್ ಮಾಡೋಕ್ಕೆ. ಇಲ್ಲ ಹೆಂಗೆ ಸಿಗುತ್ತಾ, ಇಲ್ಲ ಚೆನ್ನಾಗಿದೆ.
ಸೊ ಬನ್ನಿ ಆ ಕಡೆ ಸೈಡ್ ಹೋಗೋಕ್ಕಾಗುತ್ತೋ ಏನೋ ನೋಡೋಣ. ಗಾಡಿನ ಒಳಗಡೆ ತೊಗೊಳೋಕ್ಕಾಗುತ್ತೋ ಹೆಂಗೆ. ನನ್ನ ಪಿಲ್ಲಿಯನ್ನು ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ ಗೈಸ್. ಇರಿ ಅವನು ಬಂತು ಅಂದ್ಕೊತಾನೆ. ನಾನು ಅಲ್ಲಿ ದಾರಿ ಇದೆಯಾ ಅಂತ ನೋಡೋಕೆ ಹೋಗ್ತಾಯಿದ್ದೀನಿ. ಹೋಗಲ್ವಾ? ಸರಿ ನಡೀರಿ, ಹೋಗಲ್ಲ ಅಂದರೆ. ಇವಾಗೆಲ್ಲ ಫೆನ್ಸ್ ಹಾಕ್ಬಿಟ್ಟಿದ್ದಾರೆ, ಮುಂಚೆ ಎಲ್ಲ ಫೆನ್ಸ್ ಇರಲಿಲ್ಲ. ಯಾವುದೋ ಆಫ್ ರೋಡ್ ಟ್ರ್ಯಾಕ್ ಹುಡುಕ್ಬಿಡೋರೆ. ಈ ಮ್ಯಾಪು ಆಫ್ ಮಾಡಿಬಿಡ್ಬೇಕು. ನಾವು ಇವಾಗಲೇ ಅಂತೂ ಇಲ್ಲಿಂದ ಹೊರಡಂಗೆ ಕಾಣಿಸ್ತಿಲ್ಲ. ಈ ಎಕ್ಸ್ಪಲ್ಸ್ ಅವ್ರನ್ನೆಲ್ಲ ಕರ್ಕೊಂಡ್ಬಿಟ್ರೆ ನೋಡ್ರಿ, ಇದೊಂದು ಅಡ್ವಾಂಟೇಜು. ಎಲ್ಲ ಅಂದರೆ ಅಲ್ಲಿ ನುಗ್ಗಿಸ್ಬಿಡ್ತಾರೆ ಗಾಡಿನ. ಹೋಣ ನಾವು. ಅವ್ನ ಗಾಡಿ ತುಂಬ ಲೈಟ್ ವೆಯ್ಟ್ ಇದೆ ನಮ್ಮ ಗಾಡಿಗಳಿಗಿಂತ. ವಾಪಸ್ ಹಿಂಗೆ ಬರ್ತಾರೆ. ಯಾಕೋ ಗೊತ್ತಿಲ್ಲ, ನನ್ನ ಕ್ಯಾಮ್ರಾ ಆವಾಗ ಆಫ್ ಆಗ್ತಿದೆ. ಸ್ಟೋರೇಜ್ ಇದೆ ಇನ್ನೂ, ಬಟ್ ಯಾಕೆ ಆಫ್ ಆಗ್ತಿದೆ ಗೊತ್ತಾಗ್ತಿಲ್ಲ. ಶಿಫ್ಟ್ ಸೊ ಗೈಸ್ ಬನ್ನಿ ಇವಾಗ ಟ್ರಯಂಫ್ ಓಡಿಸೋಣ. ಎಲ್ಲ ಗಾಡಿದು ಕ್ಲಚ್ಚು ಸ್ವಲ್ಪ ಸ್ಮೂತ್ ಇದೆ, ಬಟ್ ನನ್ನ ಗಾಡಿದೆ ಹಾರ್ಡ್ ಇದೆ ಅನಿಸುತ್ತೆ. ಇವಾಗ ನಾನು ಎಕ್ಸ್ಪಲ್ಸ್ ಓಡಿಸ್ದೆ, ಟ್ರಯಂಫ್ ಕೂಡ ಓಡಿಸ್ತಾ ಇದ್ದೀನಿ ಇವಾಗ. ಇದ್ರದ್ದೆಲ್ಲ ಕ್ಲಚ್ಚು ತುಂಬ ಈಸಿಯಾಗಿ ಹಿಡಿಬೋದು. ಈ ಗಾಡಿನೂ ಚೆನ್ನಾಗಿದೆ ಓಡಿಸೋಕ್ಕೆ. ಟ್ರಯಂಫ್ ಆರಾಮಾಗಿ ಹೊಡಿಬೋದು. ಇದರಲ್ಲೂ ಒಳ್ಳೆ ಕಾನ್ಫಿಡೆನ್ಸ್ ಸಿಗುತ್ತೆ ನೋಡಿ. ಇಲ್ಲೇ ಟ್ರಯಂಫ್ ಹೋಗ್ತಿದೆ. ಬ್ರೋ ಇವಾಗ ಲೇಕಿಗೆ ಹೋಗೋಣ. ಮಧ್ಯದಲ್ಲಿ ಎಲ್ಲಾನ ಚೆನ್ನಾಗಿರೋ ಹೋಟೆಲ್, ಲೇಕೆ ಹಾಕಿರೋದು. ಮಧ್ಯದಲ್ಲಿ ಎಲ್ಲಾನ ಹೋಟೆಲ್ ಸಿಕ್ಕಿದ್ರೆ ನಿಲ್ಸೋಣ, ತಿನ್ನೋಣ.
ಒಂದು ಮಿಸ್ ಆಗಿ ಬರ್ತಾ ಇತ್ತು. ಹಿಂದೆ ಹೋಗ್ಬೇಕು. ನನ್ನ ಮ್ಯಾಪ್ ಹಾಕಿದ್ದೀನಲ್ಲ ಗಾಡೀಲಿ. ಅಂತ ಕೇಳಿಸ್ತೈತೆ, ಏನಕ್ಕಪ್ಪ ಹಿಂಗೆ ತೋರಿಸ್ತೈತೆ, ಇಲ್ಲೇ ಐತಿ. ಹಾಂ, ಲೆಫ್ಟ್. ನಾನು ಕುತ್ಕೊಂಡಾಗ ಟ್ಯಾಂಕ್ ಇಲ್ಲಿವರೆಗೂ ಬರುತ್ತೆ ಮೇಲ್ಗಡೆ. ಇದು ತುಂಬ ಕೆಳಗಡೆ ಫೀಲ್ ಆಗ್ತಿದೆ. ನಾನು ಯೂಶಲಾಗಿ ಗಾಡಿ ಆಫ್ ಮಾಡ್ಕೊಂಡು ಆರಾಮಾಗಿ ಕೈ ಹಿಂಗೆ ಹಿಡ್ಕೊಂಡು ಇಲ್ಲಿಗೆ ಬರುತ್ತೆ ನನ್ನ ಕೈ ಟ್ಯಾಂಕ್ ಮೇಲೆ. ಸೊ ಇದು ಸ್ವಲ್ಪ ಡೌನ್ ಇದೆ. ಕ್ರೂಸಿಂಗಿಗೆ ಮಾತ್ರ ಮಾಡಿಸಿದ ಗಾಡಿ ಇದು. ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಲಾಂಗ್ ರೈಡ್ಸ್ ಏನಾದರೂ ಹೋಗಬೇಕು ಅಂದರೆ ಸಕ್ಕದಾಗಿರುತ್ತೆ ಇದರಲ್ಲಿ. ಸೊ ಗೈಸ್, ಮೈದಳ ಕೆರೆಗೆ ಇಲ್ಲಿ ಲೆಫ್ಟ್ ತೊಗೊಬೇಕು. ನಾವು ಮುಂದೆ ಹೋಗ್ಬಿಟ್ಟಿದ್ದು, ಸೊ ಅದಕ್ಕೆ ಇವಾಗ ಯೂ ಟರ್ನ್ ತೊಗೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗುಮ. ಸೊ ಗೈಸ್, ಮೈದಳ ಕೆರೆ ಹತ್ರ ಹೋದ್ಮೇಲೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಕ್ಯಾಮ್ರಾ ಆಫ್ ಮಾಡಿಬಿಡೋಣ, ಸುಮ್ಮನೆ ಚಾರ್ಜ್ ಹೋಗುತ್ತೆ. ಸಾರಿ, ಚಾರ್ಜ್ಗಿಂತ ಸ್ಟೋರೇಜ್ ಫಸ್ಟು ಒಂದು ಮೆಮೊರಿ ಕಾರ್ಡ್ ತೊಗೊಬೇಕು. ಸರಿ ಗೈಸ್, ಲೇಕ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಬಾಯ್, ಟಾಟಾ.